ವಿಧಾನಸಭೆಯಲ್ಲಿ ನಡೀತಾ ಇದ್ದಂತ ಗದ್ದಲ ವಿಧಾನಸಭೆಯಲ್ಲಿ ಮತ್ತೆ ಈಗ ಮುಂದುವರೆದಿದೆ ಗದ್ದಲ. ಸದನ ಆರಂಭವಾಗ್ತಾ ಇದ್ದಂತೆ ಮತ್ತೆ ಗಲಾಟೆ ಶುರುವಾಗಿದೆ. ಬಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯ, ಚರ್ಚೆಗೆ ನೋಟಿಸ್ ಕೊಡಿ ಅಂತ ಹೇಳಿ ಸ್ಪೀಕರ್ ಹೇಳಿದ್ದಾರೆ. ಆಗಲ್ಲ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ನಾವು ಸದನ ನಡೆಯಲು ಬಿಡೋದಿಲ್ಲ ಅಂತ ಹೇಳಿ ಆರ್ ಅಶೋಕ್ ಸದನದ ಒಳಗಡೆ ಗದ್ದಲವನ್ನ ಎಬ್ಬಿಸಿದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ನಾಗೇಂದ್ರ ಅವರ ಮೇಲೆ ಒಂದಲ್ಲ ಎರಡಲ್ಲ ಪ್ರಕರಣ. ಹೀಗಾಗಿ ನಾಗೇಂದ್ರ ಅವರು ಮಂತ್ರಿ ಸ್ಥಾನದಲ್ಲಿ ಇರಬಾರದು ಅನ್ನೋದು ಬಿಜೆಪಿಯವರ ಆರೋಪ. ಈ ಹಿಂದೆ ಕೂಡ ನಮ್ಮವರ ಮೇಲೆ ಆರೋಪ ಬಂದಾಗ ಅವರು ಆರೋಪ ಮುಕ್ತರಾಗಿ ಬರುವವರೆಗೂ ಕೂಡ ನಾವು ಮತ್ತೆ ಅವರನ್ನ ಕ್ಯಾಬಿನೆಟ್ಗೆ ಸೇರಿಸಿಕೊಂಡಿರಲಿಲ್ಲ. ಇಂಥ ಗಂಭೀರ ಆರೋಪ ಡೈರಿಯಿಂದ ಅನುದಾನ ಬರುತ್ತೆ, ಕೃಷಿ ಜಮೀನಿಗೆ ಸಾಲ ತಗೊಳ್ತಾರೆ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ, ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ, ಇಷ್ಟೆಲ್ಲ ಯೋಜನೆ ಅಡಿಯಲ್ಲಿ ಅಕೌಂಟಿಗೆ ಅನುದಾನ ಬಂದೇ ಬರುತ್ತೆ. ಅದನ್ನ ಎಷ್ಟೋ ಜನ ಅರ್ಹ ಫಲಾನುಭವಿಗಳಿಗೆ ವಯೋವೃದ್ಧರಿಗೆ ಪೆನ್ಷನ್ ಅನ್ಯಾಯ ಆಗಿದೆ. ಈ ರಾಜ್ಯದಲ್ಲಿ ನನ್ನ ಕ್ಷೇತ್ರದಲ್ಲಿ ಜಾಸ್ತಿ ಜನಸಂಖ್ಯೆಗೆ ಪೆನ್ಷನ್ 5 ತಿಂಗಳಿಂದ ನಿಂತಿದೆ. 5 ತಿಂಗಳಿಂದ ಕಳೆದ 5 ತಿಂಗಳಿಂದ ಅದನ್ನು ಮುಖ್ಯಮಂತ್ರಿಗಳು ಸೂಕ್ತವಾಗಿರುವಂತಹ ನಿರ್ಧಾರ ತಗೋಬೇಕು ಅಂತ ನಾನು ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ. ರಾಹುಲ್ ಗಾಂಧಿ ಅಧ್ಯಕ್ಷೆ ಈಗಾಗಲೇ ನಾನು ಹೇಳಿದಾಗೆ ರಾಹುಲ್ ಗಾಂಧಿ ಮನೆಗೋಯ್ತು. ಆಮೇಲೆ APL ಫಲಾನುಭವಿಗಳು ಅವರಿಗೆ ಬರಲ್ಲ. ಆದ್ರೆ ಯಾರು ಸದಸ್ಯರು ಹೇಳಿದಾಗೆ ಯಾರು ಅರ್ಹರಿದ್ದಾರೆ ಕೊಡ್ತೇವೆ. ಅದರಲ್ಲಿ ಯಾವುದು ಡಿಫರೆನ್ಸಿಯೇಷನ್ ಯಶ್ಪಾಲ್ ಸುವರ್ಣ ನಾಗೇಂದ್ರ ವಜಾ ಮಾಡಿ, ಮಂಕರಗೌಡ ಚುಕ್ಕಿ ಘೋಷಣಾ ಮಾನ್ಯ ಉಪಮುಖ್ಯಮಂತ್ರಿ ಕೇಳಿಕೆ ಅಧ್ಯಕ್ಷರು ಅಧ್ಯಕ್ಷರೇ, ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಕಳೆದ 3 ವರ್ಷದಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಡಿಕೇರಿ, ಸೋರ್ಪೇಟೆ, ಕುಶಾಲನಗರ ಭಾಗದಲ್ಲಿ 3 ವರ್ಷದಲ್ಲಿ 304 ಜನ ಪ್ರಕೃತ ವಿಕೋಪದಲ್ಲಿ ತೀರೋಗಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಅದರಲ್ಲಿ ನಾವೇನು ಏನು ಹಣಕಾಸು ಕೊಡ್ತೀವಿ ಆ ತೀರೋಗಿದವರಿಗೆ ಸರ್ಕಾರ ಮಾನ್ಯ ಸಭಾಧ್ಯಕ್ಷರೇ, ಅದು ಮಾನ್ಯ ಸಚಿವರು ಹಾಗೆ ಕಂದಾಯ ಸಚಿವರು ಸಭಾಧ್ಯಕ್ಷರೇ. ಅದ್ರ ಜೊತೆಗೆ ಫೇಕ್ ಬ್ಯಾಂಕ್ ಅಕೌಂಟ್ಗಳಿಗೆ ಯಾವ ರೀತಿ ಹಣ ವರ್ಗಾವಣೆ ಆಯಿತು, ಯಾವ ರೀತಿ ಚಿನ್ನ ಖರೀದಿ ಆಯಿತು, ಇವೆಲ್ಲವೂ ಕೂಡ ಜಗಜ್ಜಾಹಿರ ಆಗಿದೆ. ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಪ್ರೆಸ್ ನೋಟಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ರೀತಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹಣ ದುರುಪಯೋಗ ಆಗಿದೆ ಅಂತೇಳಿ. ಹಾಗಾಗಿ ಈ ವಿಚಾರವಾಗಿ ಚರ್ಚೆ ಮಾಡುವಂತ ಅವಶ್ಯಕತೆ ಇಲ್ಲ ಸದನದಲ್ಲಿ. ನಾವು ಕೂಡ ಈ ಸದನದ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನ ವ್ಯರ್ಥ ಮಾಡಕ್ಕೆ ನಾವು ತಯಾರಿಲ್ಲ. ಚರ್ಚೆ ಆಗಬೇಕಾಗಿದೆ ಸದನದಲ್ಲಿ. ಕೆಪಿಎಸ್ಸಿ ಹಗರಣದ ಬಗ್ಗೆ ಇವತ್ತು ಚರ್ಚೆ ಆಗಬೇಕಾಗಿದೆ. ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಚರ್ಚೆ ಆಗಬೇಕಾಗಿದೆ. ಆದರೆ ಅದು ಚರ್ಚೆ ಆಗಬೇಕು ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಹಠವನ್ನ ಮಾಡದೇನೆ ಇಂಥ ಕಳಂಕಿತ ಸಚಿವನನ್ನ ಮಂತ್ರಿಮಂಡಲದಿಂದ ಕೈ ಬಿಡಬೇಕು ತತ್ಕ್ಷಣ ಈ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ಮೇನ್ ರೋಡ್ ಅಂದ್ರೆ PWD ವತಿಯಿಂದ 423 ಕಿಲೋಮೀಟರ್ ಇದೆ. MDR 670 ಕಿಲೋಮೀಟರ್ ಮಾನ್ಯ ಪರಿಸ್ಥಿತಿ ನಾವು ಅನುಭವಿಸ್ತಾ ಇದ್ದೀವಿ ಮಾನ್ಯ ಸಭಾಧ್ಯಕ್ಷರೇ. ಆ ರಸ್ತೆಗಳಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ವಹಿಸಬೇಕು ಅಂತ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಮಾನ್ಯ ಸಭಾಧ್ಯಕ್ಷರೇ.
ಕರ್ನಾಟಕದ ಟ್ರೆಜರಿಯಿಂದ 187 ಕೋಟಿ ಲೂಟಿ ಹೊಡೆದು ದಲಿತರಿಗೆ ಸೇರ್ಬೇಕಾಗಿದ್ದ ಎಸ್ಟಿಗಳಿಗೆ ಸೇರ್ಬೇಕಾಗಿದ್ದಂತ ಹಣ ಅದನ್ನು ಅವರ ಕುಟುಂಬದವರಿಗೆ ಬಳ್ಳಾರಿಯ ಎಲೆಕ್ಷನ್ಗೆ ತಗೊಂಡೋಗಿರುವಂತದ್ದು ಈಗಾಗಲೇ ಮಾಡಿರೋ ತನಿಖಾ ಸಂಸ್ಥೆ ಇಡಿಯಿಂದ ಸಿಬಿಐ 4 ಕೇಸ್ಗಳು, ಲೋಕಾಯುಕ್ತದಲ್ಲಿ 4 ಕೇಸ್ಗಳಿದೆ. ಆ 4 ಕೇಸ್ನಲ್ಲಿ ಮೊದಲ ಅಪರಾಧಿ ನಾಗೇಂದ್ರ ಅವರು. ಹಿಂದೆ ಸಿದ್ದರಾಮಯ್ಯ ಅವರಿದ್ದಾಗ ನಾವು ಹೋರಾಟ ಮಾಡಿದಾಗ ರಾಜ್ಯವ್ಯಾಪಿ ಹೋರಾಟ ಮಾಡಿದ್ರಿ. ಅಧಿವೇಶನದಲ್ಲೂ ಸುಮಾರು 2-3 ಗಂಟೆಗಳ ಕಾಲ ನಾನೇ ಚರ್ಚೆ ಮಾಡಿದ್ದೀನಿ. ನಮ್ಮ ಸದಸ್ಯರೆಲ್ಲ 1-2 ದಿನ ಚರ್ಚೆ ಆಗಿದೆ. ಆಗ ರಾಜೀನಾಮೆ ಕೊಟ್ಟರು ಸಿದ್ದರಾಮಯ್ಯನವರು. ಇವರ ರಾಜೀನಾಮೆಯನ್ನ ತಗೊಂಡ್ರು. ಈಗ ಅದೇ ವ್ಯಕ್ತಿಯನ್ನ ಯಾವುದೇ ಸಿಬಿಐ ಕೋರ್ಟ್ ಆಗಲಿ ಇಡಿ ಕೋರ್ಟ್ ಆಗಲಿ ಇವರಿಗೆ ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಜೈಲಲ್ಲಿ ಇದ್ದು ಬಂದ್ರು. ಇವ್ರ ಮೇಲೆ 34 ಕೇಸ್ ಇದೆ ಈಗಲೂ, ಕರಪ್ಷನ್ ಕೇಸ್ಗಳು, ಮೈನಿಂಗ್ ಕೇಸ್ ಇದೆ. ಇಷ್ಟಿದ್ರೂ ಕೂಡ ಕಾಂಗ್ರೆಸ್ಸಿನ ಹೈಕಮಾಂಡು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇವ್ರನ್ನ ಮತ್ತೆ ಕ್ಯಾಬಿನೆಟ್ಗೆ ಸೇರಿಸೋಕೆ ಅವಕಾಶ ಮಾಡಿಕೊಟ್ಟಿದ್ದು. ಈ 187 ಕೋಟಿ ಹಣ ಕೇಂದ್ರದ ಕಾಂಗ್ರೆಸ್ ನಾಯಕರಿಗೆ ಹೋಗಿದೆ. ಅದಕ್ಕೋಸ್ಕರ ಅವರು ಇವ್ರನ್ನ ಮಂತ್ರಿ ಮಾಡಿದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಇದು ಪ್ರೂವ್ ಆಗ್ಬೇಕೀಗ. ಕಾಂಗ್ರೆಸ್ ಅವರು ಹೈಕಮಾಂಡ್ ದುಡ್ಡು ತಗೊಂಡಿಲ್ಲ ಅಂದ್ರೆ, 187 ಕೋಟಿಯಲ್ಲಿ ಅವ್ರ ಶೇರ್ ಇಲ್ಲ ಅಂದ್ರೆ ಇವ್ರನ್ನ ಯಾಕೆ ತಗೊಬೇಕಾಯ್ತು ಮಂತ್ರಿಮಂಡಲಕ್ಕೆ? ಇವತ್ತು ತಗೊಳ್ಳೋ ಮುಖಾಂತರ ಇಡೀ ಅಧಿವೇಶನ ನಾವು ಬರಗಾಲದ ಬಗ್ಗೆ ಚರ್ಚೆ ಮಾಡಬೇಕಾಯಿತು, ಬಿಡದಿ ಟೌನ್ಶಿಪ್ ಬಗ್ಗೆ ಚರ್ಚೆ ಮಾಡಬೇಕಾಯಿತು, ಕೆಪಿಎಸ್ಸಿ ಹಗರಣ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿ ಮೋಸ ಮಾಡಿ ಸರ್ಕಾರ ಲಂಚ ಕುಣಿತದಿಂದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಿರಬಹುದು, ಭಾಗ್ಯದ ಲಕ್ಷ್ಮಿನ ಇದು ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡ್ತೀನಿ ಅಂತೇಳಿ ಹಣನೂ ಸರಿಯಾಗಿ ಕೊಡ್ತಾ ಇಲ್ಲ. 5,000 ಕೋಟಿ ಹಣನ ಲೂಟಿ ಮಾಡಿದ್ದಾರೆ, ಅದರಲ್ಲೂ ಲೂಟಿ. ಇವೆಲ್ಲ ಚರ್ಚೆ ಆಗಬೇಕಾಯ್ತು. ನಾವು ಕಾತರದಿಂದ ಕಾಯ್ತಾ ಇದ್ರೆ, ಆದರೆ ಸರ್ಕಾರ ಅವ್ಯಾವುದು ಚರ್ಚೆಗೆ ಬರಬಾರದು. ನಾಗೇಂದ್ರನನ್ನ ಕ್ಯಾಬಿನೆಟ್ ತಗೊಂಡ್ಬಿಟ್ರೆ ಈ ಚರ್ಚೆ ಎಲ್ಲ ಬರಲ್ಲ ಅಂತೇಳಿ ಪ್ರೀ ಪ್ಲಾನ್ ಮಾಡಿ ನಾಗೇಂದ್ರನ್ನ ಇವತ್ತು ಕಾಂಗ್ರೆಸ್ ಹೈಕಮಾಂಡು ಮಂತ್ರಿ ಮಾಡಿರೋದು ನೋಡಿದ್ರೆ ಇದರಿಂದ ದೊಡ್ಡ ಷಡ್ಯಂತ್ರ ಇದೆ. ಹಣ ತಗೊಂಡು ಮಾಡಿರೋದು ಪ್ರೂವ್ ಆಗ್ತಾ ಇದೆ. ನಾವು ಯಾವುದೇ ಕಾರಣಕ್ಕೂ ನಾವು ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಿ, ಅವ್ರನ್ನ ಮಂತ್ರಿಮಂಡಲದಿಂದ ವಜಾ ಮಾಡಿದ್ದೆ ಯಾಕೆ, ಇವಾಗ ತಗೊಳ್ತಾ ಇರೋದು ಯಾಕೆ? ಇದಕ್ಕೆ ಉತ್ತರ ಕೊಡಿ. ನಾವು ಚರ್ಚೆ ಮಾಡಕ್ ರೆಡಿ ಇದ್ದೀರಿ. ಚರ್ಚೆ ಮಾಡಕ್ ಮುಂಚೆ ಅವರು ರಾಜೀನಾಮೆ ತಗೊಂಡ್ಲಿ, ಆಮೇಲೆ ನಾವು ಚರ್ಚೆಗೆ ನೋಟಿಸ್ ಕೊಡ್ತೀರಿ. ಇಲ್ಲ ಅಂದ್ರೆ ಸದನವನ್ನ ನಡೆಯಕ್ಕೆ ನಾವು ಬಿಡಲ್ಲ ಅನ್ನೋ ತೀರ್ಮಾನವನ್ನ ನಮ್ಮ ಪಾರ್ಟಿಯ ಅಧ್ಯಕ್ಷರು, ನಮ್ಮೆಲ್ಲ ಶಾಸಕರು ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಬಿಜೆಪಿ ಮತ್ತು ಜೆಡಿಎಸ್ ಮೇಡಮ್ ಅವರು ಬಂದಿದ್ದಾರೆ ಇಲ್ಲಿ, ಜೆಡಿಎಸ್ ಉಪನಾಯಕರು ಕೂಡ ಬಂದಿದ್ದಾರೆ. ನಾವೆಲ್ಲರೂ ಕೂಡ ಜೆಡಿಎಸ್ ಮತ್ತು ಬಿಜೆಪಿ ಈ ಹೋರಾಟವನ್ನ ತಾರ್ಕಿಕ ಹಂತಕ್ಕೆ ತಗೊಂಡೋಗ್ತೀರಿ. ಬೆಳಗ್ಗೆನೂ ನಾನು ಕುಮಾರಸ್ವಾಮಿ ಅವರ ಹತ್ರ ಚರ್ಚೆ ಮಾಡಿದ್ದೀನಿ. ಅವರು ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ರಮೇಶ್ ಬಾಬು ಅವ್ರ ಜೊತೆನೂ ನಾವು ಚರ್ಚೆ ಮಾಡಿದ್ದೀರಿ. ಅದರಿಂದ ಇದನ್ನ ತಾರ್ಕಿಕ ಹಂತಕ್ಕೆ ನಾವು ತೆಗೆದುಕೊಂಡು ಹೋಗ್ತೀವಿ. ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಎರಡೂ ಪಕ್ಷದ ಶಾಸಕರುಗಳು ಇವತ್ತು ಸದನದಲ್ಲಿ ಒಕ್ಕರಡಿನಿಂದ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಏನು ಸರ್ಕಾರದಲ್ಲಿ ಒಬ್ಬ ಕಳಂಕಿತರನ್ನ ಇವತ್ತು ಕ್ಯಾಬಿನೆಟ್ಗೆ ಸೇರಿಸಿಕೊಂಡಿದ್ದಾರೆ. ನಾಗೇಂದ್ರ ಅವ್ರನ್ನ ತತ್ಕ್ಷಣ ಮಂತ್ರಿಮಂಡಲದಿಂದ ಅವ್ರನ್ನ ಕೈ ಬಿಡಬೇಕು ಅನ್ನೋ ಆಗ್ರಹನ ಮಾಡ್ತಾ ಇದ್ದೇವೆ. ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಕೂಡ ನಮ್ಮೆಲ್ಲ ಕಾರ್ಯಕರ್ತರು ಪ್ರತಿಭಟನೆಯನ್ನ ಇವತ್ತಿನಿಂದ ಪ್ರಾರಂಭ ಮಾಡಿದ್ದಾರೆ. ಅನಿರ್ದಿಷ್ಟ ಕಾಲಾವಧಿಯವರೆಗೂ ಕೂಡ ಪ್ರತಿಭಟನೆ ನಡೀತಾ ಇರ್ತದೆ. ನಾನೇ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛಪಡ್ತೇನೆ. ಯಾವ ನಾಗೇಂದ್ರ ಅವರು ಭ್ರಷ್ಟಾಚಾರದ ಆರೋಪ ಮೇಲೆ ರಾಜೀನಾಮೆಯನ್ನ ಕೊಟ್ಟಿದ್ರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ, ಈಗ ಮತ್ತೆ ಅವ್ರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುವಂತಹ ಅನಿವಾರ್ಯತೆ ಯಾಕೆ ಬಂತು ನಿಮಗೆ? ಯಾಕೆ ನಾಗೇಂದ್ರ ಅವ್ರ ಬಗ್ಗೆ ಭಯನಾ? ಯಾವ ವ್ಯಕ್ತಿಯ ಮೇಲೆ, ಯಾವ ಶಾಸಕನ ಮೇಲೆ
ಇಂಥ ಗಂಭೀರವಾಗಿರ್ತಕ್ಕಂಥ ಆರೋಪ ಇದೆ. ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಮತ್ತೆ ಕ್ಯಾಬಿನೆಟ್ಗೆ ತೆಗೆದುಕೊಳ್ತೀರಿ ಅಂತ ಹೇಳಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳೇ, ಈ ಒಂದು ದಲಿತ ಸಮುದಾಯದ ಬಗ್ಗೆ ಇದೇನಾ ನೀವು ಕಾಳಜಿನ ಇಟ್ಕೊಂಡಿರುವಂತದ್ದು? ನಾವಿವತ್ತು ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ತಯಾರಿದ್ದೇವೆ ಅಂತೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ. ಏನ್ ಚರ್ಚೆ ಮಾಡಬೇಕಾಗಿದೆ? ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಇವೆಲ್ಲವೂ ಕೂಡ ಚರ್ಚೆ ಆಗಿದೆ ಇದೇ ಸದನದಲ್ಲಿ ಎಲ್ಲವೂ ಕೂಡ ಚರ್ಚೆ ಆದ ನಂತರದಲ್ಲೇನೆ ನಾಗೇಂದ್ರ ಅವರ